ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಟಿಪ್ಸ್, ಕಿಚನ್ ಟಿಪ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಕಿಚನ್ ಮಾತ್ರ ಅಂತಲ್ಲ, ಇವಾಗ ಐರನ್ ಮಾಡ್ಬೇಕಾದ್ರೆ ಏನಾದ್ರು ಬಟ್ಟೆ ಅಂಟ್ಕೊಂಡಿದ್ರೆ ಅದನ್ನ ಹೆಂಗ್ ತೆಗಿಯೋದು, ಎಲ್ಲರ ಮನೇಲಿ ಸಾಮಾನ್ಯವಾಗಿ ಆಗುವಂತದಲ್ವಾ. ಆ ತರದೊಂದು ಟಿಪ್ಸ್ಗಳನ್ನ ಕಿಚನ್ ಅಲ್ಲಿ ಏನು ನಾವು ಆ ರಾಗಿ ಹಸಿಟ್ಟು ಅಥವಾ ಗೋಧಿ ಹಸಿಟ್ಟನ್ನ ಜಡ್ಡಿ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಉದುರುತ್ತೆ ಅಲ್ವಾ, ಎಲ್ಲಾರ ಮನೇಲೂ ಕಾಮನ್. ಅದನ್ನ ಹೆಂಗೆ ನಾವು ಒಂದೇ ಕಡೆ ಇದ್ ಮಾಡ್ಕೊಳ್ಳೋದು, ಅದು ಕೆಲವೊಂದು ನನಗೆ ಗೊತ್ತಿರೋಂತ ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನನ್ನ ಸಿಸ್ಟರ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತೆ ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ನ ಮಾಡಿ, ಇನ್ನ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನ್ನೆ ಸ್ವಲ್ಪ ಇದೆಲ್ಲ ಅಂದ್ರೆ ಒಂದು ಅಂಗಡಿ ಇದೆ, ಅಲ್ಲಿ ನಮ್ಮ ಅಪ್ಪನ ಕಾಲದಿಂದ ನಾವಲ್ಲೇ ತರೋದು. ಸಾಂಬಾರ್ ಪೌಡ್ರು, ಧನಿಯಾ ಪೌಡ್ರು, ಅರ್ಶಿನ ಪುಡಿ ಎಲ್ಲಾನು ಕೂಡ ಅವರೇ ಮಾಡ್ತಾರೆ. ಆಮೇಲೆ ಜೀರಿಗೆ, ಮೆಣಸು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಹಂಗಾಗಿ ನಾನು ಅಲ್ಲೇ ಹೋಗಿ ತರೋದು. ಅಲ್ಲಿ ತಂದಿದ್ದೆ, ಏನೇನ್ ತಂದಿದ್ದೀನಿ ಅಂತ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಅದ್ರ ಜೊತೆಗೆ ಟಿಪ್ಸ್ ಗಳನ್ನು ಕೂಡ ಶೇರ್ ಮಾಡ್ತೀನಿ. ಯೂಸ್ ಆದ್ರೆ ಲೈಕ್ ಮಾಡಿ, ಓಕೆನಾ? ಬನ್ನಿ ಇವಾಗ ಏನೇನ್ ತಂದಿದ್ದೆ ಅಂತ ಅನ್ಬಿಟ್ಟು ತೋರಿಸ್ತೀನಿ. ದ್ರಾಕ್ಷಿ ತಂದಿದ್ದೆ. ದ್ರಾಕ್ಷಿ ನಮ್ಮನೆ ಹತ್ರ ಈ ಇದ್ರಲ್ಲೆಲ್ಲ ಬರ್ತಾರಲ್ಲ, ಟೆಂಪೋದಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲಾನು ಮಾರ್ಕೊಂಡ್ ಬರ್ತಾರೆ. ಅದ್ರಲ್ಲೇನೋ ದ್ರಾಕ್ಷಿ ನನ್ಗೆ ಇಷ್ಟ ಆಗಲ್ಲ. ಅದ್ರಲ್ಲಿ ದಪ್ಪದು ನೊಣ ಕುತ್ಕೊಂಡಿರುತ್ತೆ. ಹಂಗಾಗಿ ಅದಿಷ್ಟ ಆಗಲ್ಲ ನನ್ಗೆ ಅಂತ ಅನ್ಬಿಟ್ಟು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ದ್ರಾಕ್ಷಿ 1 kg ಅಷ್ಟು ತಗೊಂಬಂದೆ. 370 ರೂಪಾಯಿನ ಹೇಳಿದ್ರು. ಮತ್ತೆ ಮೆಂತ್ಯ ಅಂತೂ ಬೇಕೇ ಬೇಕು. ಮೆಂತ್ಯ ಮೊಳಕೆ ಕಟ್ತೀನಿ ಅಥವಾ ಮೆಂತ್ಯ ನೀರ್ನ ಕುಡಿತೀವಿ. ಎಳ್ಳು ಉಂಡೆ ಮಾಡೋಣ ಅಂತ. ಇದ್ರಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತೆ. ಮಕ್ಳಿಗೆ ಇದ್ರ ಉಂಡೆ ಮಾಡ್ಕೊಡೋದು, ಬರ್ಫಿ ಮಾಡ್ಕೊಡೋದು ತುಂಬಾನೇ ಒಳ್ಳೇದು. ಹಂಗಾಗಿ 1/4 kg ಅಷ್ಟು ತಂದಿದ್ದೀನಿ. ಸೋಂಪು ಅಂತೂ ಬೇಕೇ ಬೇಕು. ಇದು ಮಸಾಲೆ ಟೀ ಪುಡಿ ಮಾಡೋಣ ಅಂತ ಅನ್ಬಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ, 1/4 kg ಅಷ್ಟಿದೆ. ಇನ್ನು ಮೆಣಸು ಖಾಲಿ ಆಗಿತ್ತು, ಹಾಗಾಗಿ ಮೆಣಸನ್ನ ತಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಮೆಣಸು, ನೋಡಿ 780-70 ಆಯ್ತು. ನಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತಲ್ಲ ಅಂತ ಅನ್ಬಿಟ್ಟು ನಾನು ಯಾವಾಗ್ಲೂ ಅಲ್ಲೇ ಹೋಗಿ ತಂದ್ಬಿಡ್ತೀನಿ. ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ನಿನ್ನೆ ಸಂಜೆ ಫ್ರೀ ಇದ್ವಲ್ವಾ ಅಂತ ಅನ್ಬಿಟ್ಟು ಹೋಗಿ ತಗೊಂಡ್ಬಂದಿದೀವಿ. ಅಮ್ಮ ಇವಾಗ ನುಗ್ಗೆ ಸೊಪ್ಪನ್ನ ಕಳ್ಸಿದಾರೆ. ನಾನ್ ನೋಡೇ ಇರ್ಲಿಲ್ಲ, ನೆನ್ನೆ ಕಳ್ಸಿದ್ರು, ನಾನ್ ನೋಡೇ ಇರ್ಲಿಲ್ಲ. ಆಮೇಲೆ ಕವರ್ ಕೆಳಗಡೆ ನೋಡಿದ್ರೆ ಅದಿತ್ತು. ಇವಾಗ ಅದನ್ನ ಹಾಕಿ ಏನಾದ್ರು ಕಾಳು ಹಾಕಿ ಉಪ್ಸಾರ್ ಮಾಡ್ಬೇಕು. ಚೆನ್ನಾಗಿರುತ್ತೆ ಉಪ್ಸಾರ್ ಜೊತೆಗೆ, ಸೂಪರ್ ಆಗಿರುತ್ತೆ. ಪಲ್ಯ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಇವಾಗ ಉಪ್ಸಾರ್ ಮಾಡ್ತೀನಿ ಅದನ್ನ. ಅದಕ್ಕೂ ಮುಂಚೆ ಕಿಚನ್ ಟಿಪ್ಸ್ ನನ್ಗೆ ತಿಳಿಸ್ಬಿಡ್ತೀನಿ, ಬನ್ನಿ. ಮೊದಲನೇ ಟಿಪ್ಸ್ ಏನ್ ಗೊತ್ತಾ? ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲಾನು ಕೂಡ ನಾವು ಈ ತರ ಜರಡಿ ಮಾಡ್ಕೊಳ್ತೀವಿ. ಆದ್ರೆ ಅಕ್ಕಪಕ್ಕ ಎಲ್ಲ ಅದು ಇದಾಗತ್ತಲ್ವಾ ಜರಡಿ ಮಾಡ್ಬೇಕಾದ್ರೆ. ಈ ತರ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಅನ್ಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಒಂದು ಲೋಟಕ್ಕಾಗ್ಲಿ ಬೌಲ್ಗಾಗ್ಲಿ ಹಾಕೊಂಡು ಈ ತರ ಜರಡಿ ಮಾಡೋದ್ರಿಂದ ಅಕ್ಕಪಕ್ಕ ಎಲ್ಲೂ ನಿಮ್ಗೆ ಸಿಡಿಯಲ್ಲ, ಮತ್ತೆ ಆರಲ್ಲ, ಏನು ಇಲ್ಲ. ಬೇಗ ಕೂಡ ಕೆಲಸ ಆಗುತ್ತೆ. ನಾನ್ ರಾಗಿ ಏನಾದ್ರು ಮಿಲ್ ಮಾಡ್ಸ್ಕೊಂಡ್ ಬಂದಾಗ ಇದೇ ಟಿಪ್ಸ್ ನಾನು ಫಾಲೋ ಮಾಡ್ತೀನಿ. ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅಂತ ಅನ್ಬಿಟ್ಟು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಯಾವ ಹಿಟ್ಟು ಬೇಕಾದ್ರೂ ನೀವು ಈ ತರ ಮಾಡ್ಕೊಳ್ಬಹುದು. ಇನ್ನು ಸಕ್ಕರೆ ಬಂದು ಸಣ್ಣ ಸಣ್ಣ ಇರುವೆಗಳಾಗತ್ತಲ್ವಾ, ಇರುವೆಗಳು ಬರಬಾರ್ದು ಅಂತಂದ್ರೆ ಲವಂಗನ ಹಾಕಿ ನೋಡಿ. ಇನ್ನು ಬೆಂಡೆಕಾಯಿ ಅಥವಾ ಬೀನ್ಸ್ ಎರಡನ್ನು ನಾವು ಏನಾದ್ರು ತಂದು ಮರ್ತ್ಬಿಟ್ಟಿರ್ತೀವಿ, ಮಾಡಿಲ್ಲ ಅಂತಂದ್ರೆ ಬಾಡಿ ಬೆಂಡಾಗೋದಂತೂ ಖಂಡಿತ ಅಲ್ವಾ. ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರ್ನ ಹಾಕಿ 1-2 ನಿಮಿಷ ಬಿಡ್ತಿದಂಗೆನೆ ನಿಮ್ಗೆ ಎಷ್ಟು ಫ್ರೆಶ್ ಆಗಿರೋ ಅಂತ ತರಕಾರಿ ಸಿಗುತ್ತೆ ಗೊತ್ತಾ. ಇವಾಗ ನೋಡಿ ಹೆಂಗಾಗಿದೆ ಅಂತ. ಈ ಬೆಂಡೆಕಾಯಿ ನೋಡ್ತಾ ಇದ್ರಲ್ವಾ, ಇವಾಗ ಸ್ವಲ್ಪ ಕುದಿತಾ ಇರೋ ನೀರಲ್ಲ, ಬೆಚ್ಚಗಿರೋ ಅಂತ ನೀರ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ವಾಶ್ ಕೂಡ ಮಾಡ್ಕೊಳ್ಬಹುದು. ಹಂಗೇನೆ ಫ್ರೆಶ್ ಆಗಿ ಕೂಡ ತರಕಾರಿನ ನಾವು ಅಡಿಗೆಗಳಿಗೆ ಬಳಸ್ಕೋಬಹುದು. ಇದನ್ನ ಬೀನ್ಸ್ಗೂ ನೀವು ಬಳಸ್ಬೋದು, ಬೆಂಡೆಕಾಯಿಗೂ ಬಳಸ್ಬೋದು. ಕೆಲವೊಂದು ತರಕಾರಿಗಳಿಗೂ ನೀವು ಈ ತರ ಮಾಡಿ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನಾನೇನಾದ್ರೂ ನೈಟ್ ಹೊತ್ತು ಏನಾದ್ರು ಅದು ಇದಾಗಿತ್ತು ಅಂತಂದ್ರೆ, ಬೀನ್ಸ್ ಎಲ್ಲ ಸ್ವಲ್ಪ ಬೆಂಡಾಗಿತ್ತು ಅಂತಂದ್ರೆ ಈ ತರನೇ ಮಾಡ್ತೀನಿ. ಮಾಡಿ ಬೆಳಗ್ಗೆ ನಾನು ಅದನ್ನ ಬಳಸ್ಕೋತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನಿಮ್ಗೆ ತುಂಬಾನೇ ಯೂಸ್ ಆಗ್ಬೋದು ನನ್ನ ಸಿಸ್ಟರ್ಸ್ಗೆ ಅಂತ ಅನ್ಬಿಟ್ಟು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವಾ, 2 ನಿಮಿಷಕ್ಕೆ 2 ನಿಮಿಷನೂ ಆಗಿಲ್ಲ, 1 ನಿಮಿಷ ಆಗಿರ್ಬೋದು ಅಷ್ಟೇನೆ. ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ನೋಡ್ತಾ ಇದ್ರಲ್ವಾ. ಇನ್ನು ಲೋಳೆ ಬರಬಾರ್ದು ಬೆಂಡೆಕಾಯಿಲಿ ಅಂದ್ರೆ 1-2 ಸ್ಪೂನ್ ಅಷ್ಟು ಉರಿಬೇಕಾದ್ರೆ ನೀವು ಮೊಸರನ್ನ ಹಾಕೋದ್ರಿಂದ ಲೋಳೆ ಕಮ್ಮಿ ಆಗುತ್ತೆ. ಅಥವಾ ಹುಣಸೆ ರಸ ಕೂಡ ನೀವು ಹಾಕೊಳ್ಬಹುದು. ಇದನ್ನ ಫಾಲೋ ಮಾಡಿ ನೋಡಿ. ನಾನು 1-2 ಸ್ಪೂನ್ ಅಷ್ಟು ಬೇಗ ಆಗ್ಬೇಕು ಅಂತಂದ್ರೆ ಮೊಸರನ್ನ ಹಾಕೊಳ್ತೀನಿ. ಇವಾಗ ನಾವೆಲ್ಲರೂ ಮಿಕ್ಸಿ ಜಾರ್ನ ಯೂಸ್ ಮಾಡ್ತೀವಪ್ಪ, ಆದ್ರೆ ಏನಾಗುತ್ತೆ ಅದ್ರ ಕೆಳಗಡೆ ಒಂದೊಂದ್ಸಲಿ ಈ ತರ ಗಲೀಜ್ ಉಳ್ಕೊಂಡ್ಬಿಡುತ್ತಲ್ವಾ. ಅದನ್ನ ನೋಡ್ತಿದ್ರೆ ಒಂಥರ ಬೇಜಾರಾಗುತ್ತೆ. ಅದನ್ನ ಅದ್ರ ಒಳಗಡೆ ನಮ್ಮ ಬೆರಳು ಕೂಡ ಹೋಗಲ್ಲ, ನಾರು ಕೂಡ ಹೋಗಲ್ಲ. ಅದಕ್ಕೆ ಸಿಂಪಲ್ ಆಗಿರುವಂತ ಒಂದು ಟಿಪ್ಸ್ ನಾನು ಫಾಲೋ ಮಾಡ್ತೀನಿ. ನಾನು ಬೇರೆ ಕಡೆಯಿಂದ ನೋಡೇ ಕಲ್ತ್ಕೊಂಡಿರೋದು. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋದು ಬ್ರಷ್ನ, ಆಯ್ತಾ. ಯೂಸ್ ಮಾಡ್ತಿರೋ ಬ್ರಷ್ ಅನ್ನ ಈ ತರ ಬಿಸಿ ಮಾಡ್ಕೊಂಡು ಈ ತರ ಬೆಂಡ್ ಮಾಡ್ಕೊಂಡ್ಬಿಡೋದು. ಬೆಂಡ್ ಮಾಡ್ಕೊಂಡ್ರೆ ನೀಟಾಗಿ ಅದ್ರೊಳಗಡೆ ಹೋಗುತ್ತೆ, ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಏನಾಗುತ್ತೆ ನಮ್ಮ ಮಿಕ್ಸಿ ಒಳಗಡೆ ಅಂತ ನೋಡಿ ಹೋಗ್ತಾನೆ ಇಲ್ಲ ಅದು. ಯಾಕೆಂದ್ರೆ ಈ
ಈ ಒಂದು ಜಾರ್ ಇದೆಯಲ್ಲ ಇದನ್ನ ತಗೊಂಡ್ಬಿಟ್ರೆ ಇದಕ್ಕೆ ಸರ್ವಿಸ್ ಕೊಡಲ್ಲ. ಮತ್ತೆ ನಮ್ಮ ಏರಿಯಾದಲ್ಲಂತೂ ಇದಕ್ಕೆ ಸರ್ವಿಸೇ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಏನೂ ಅದ್ರೊಳಗಡೆ ನೋಡಿ ಎಷ್ಟು ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ. ಆದ್ರೆ ನಾರ್ಮಲ್ ಮಿಕ್ಸಿ ಜಾರ್ ಬರುತ್ತಲ್ಲ ಅದಕ್ಕೆಲ್ಲದಕ್ಕೂ ಕೂಡ ತುಂಬಾನೇ ಯೂಸ್ ಆಗುತ್ತೆ. ಹಂಗಾಗಿ ನಿಮ್ಗೆ ತಿಳಿಸ್ತಾ ಇದೀನಿ. ಆದ್ರೂ ಕೂಡ ಹಂಗು ಹಿಂಗು ಮಾಡಿ ಕ್ಲೀನ್ ಮಾಡಿದೀನಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ಯೂಸ್ ಮಾಡಿ. ಬ್ರಷ್ ಪೂರ್ತಿಯಾಗಿ ಯೂಸ್ ಮಾಡಿರ್ತೀರಲ್ವಾ, ಅದು ವೇಸ್ಟ್ ಆಗಿ ಬಿಸಾಕ್ತಿವಲ್ವಾ, ಅದನ್ನ ತಗೊಂಡು ನೀವು ಈ ತರ ಮಾಡ್ಕೊಳ್ಬಹುದು. ತುಂಬಾನೇ ಯೂಸ್ ಆಗುತ್ತೆ ಅಂತ ಈ ಟಿಪ್ಸ್ ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವಾಗ ತೊಳ್ಕೊಂಡ್ಬಂದು ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಲ್ವಾ. ಸೂಪರ್ ಟಿಪ್ಸ್ ಅನ್ಸ್ತಾ? ಒಂದು ಲೈಕ್ ಮಾಡಿ ಹಂಗಾದ್ರೆ. ಇವಾಗ ಬನ್ನಿ ನೆಕ್ಸ್ಟ್ ಟಿಪ್ ಹೋಗೋಣ. ಎಲ್ಲಾನು ಕೂಡ ಇದೇ ತರನೇ ಕ್ಲೀನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಟಿಪ್ ಏನು ಅಂತಂದ್ರೆ, ನಾವು ಹಾಲು ಕಾಯಿಸ್ತೀವಲ್ವಾ, ಹಾಲು ಕಾಯಿಸ್ಬೇಕಾದ್ರೆ ಒಂದು ದಪ್ಪ ತಳದ ಪಾತ್ರೆನೇ ಇಡ್ತೀವಿ. ಇದು ತುಂಬಾ ಜನಕ್ಕೆ ಯೂಸ್ ಆಗ್ಬೋದು. ನಾವು ಬೇರೆ ಕೆಲಸ ಮಾಡ್ತಾ ಇರ್ತೀವಿ ಅಡುಗೆ ಮನೇಲಿ, ಹಾಲು ಇಟ್ಬಿಟ್ಟು ಅವಾಗ ಒಂದೊಂದ್ಸಲಿ ಉಕ್ಕೋಗ್ಬಿಡುತ್ತೆ. ಅದೇನ್ ಮಾಡ್ಬೇಕು, ಕೆಲವ್ರು ಹೇಳ್ತಾರೆ ಆ ಒಂದು ಎಡ್ಜಸ್ಗೆ ಅಂದ್ರೆ ಪಾತ್ರೆ ಎಡ್ಜ್ಗೆ ನಾವು ಸ್ವಲ್ಪ ಎಣ್ಣೆನ ಸವರೋದ್ರಿಂದ ಉಕ್ ಬರಲ್ಲ ಅಂತ ಹೇಳ್ತಾರೆ. ನಾನು ಯಾವತ್ತು ಟ್ರೈ ಮಾಡಿಲ್ಲ. ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಸ್ವಲ್ಪ ನೀರು ಅಂದ್ರೆ 1 ಸ್ಪೂನ್ 2 ಸ್ಪೂನ್ ನೀರನ್ನ ಸೈಡ್ ಅಲ್ಲಿ ಇಟ್ಕೊಂಡಿರ್ತೀನಿ. ನೋಡಿ ಹಂಗೂ ಸ್ವಲ್ಪ ಚೆಲ್ಲೋಯ್ತು. ನನ್ಗೆ ಹಾಲು ಎಣ್ಣೆ ಚೆಲ್ಲೋಗ್ಬಿಟ್ರಂತೂ ಸಖತ್ತು ಇದಾಗ್ಬಿಡುತ್ತೆ. ಯಾಕೆಂದ್ರೆ ಅದನ್ನ 2-3 ಸಲ ಒರೆಸ್ಬೇಕಾಗತ್ತೆ, ಇಲ್ಲಾಂದ್ರೆ ಒಂಥರ ಅಂಟಂಟದ ಅನ್ಸುತ್ತೆ ಹಾಲು ಎಣ್ಣೆ ಅದೆಲ್ಲ. ಇವಾಗ ನೀರನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ ಒಂದ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಇದು ಉಪ್ಪಂಡ ತಕ್ಷಣ ಆ ನೀರನ್ನ ಹಾಕೋದ್ರಿಂದ ಎಷ್ಟೇ ದಪ್ಪ ತಳದ ಪಾತ್ರೆನ ಇಟ್ಟಿದ್ರು ತಕ್ಷಣಕ್ಕೆ ಆ ಹಾಲು ಉಕ್ಕೋದು ನಿಲ್ಲುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ ಅದನ್ನ ಲೈವ್ ಆಗಿ ನಿಮ್ಗೆ ತೋರಿಸ್ತೀನಿ. ಇದು ಯೂಸ್ ಆಗ್ಬೋದು. ನಾವೇನೋ ಬೇರೆ ಪಾತ್ರೆ ತೊಳಿತಾ ಇರ್ತೀವಿ ಅಥವಾ ಇನ್ನೊಂದೇನೋ ತರಕಾರಿ ಹೆಚ್ಚ್ತಾ ಇರ್ತೀವಿ, ಹೆಚ್ಚಬೇಕಾದ್ರೆ ಏನಾಗುತ್ತೆ, ಇದನ್ನ ನೋಡ್ಕೊಂಡೇ ಇರಲ್ಲ. ಅವಾಗ ಟಕ್ ಅಂತ ಅನ್ಬಿಟ್ಟು ಸ್ವಲ್ಪ ನೀರ್ನ ಇಟ್ಕೊಂಡಿದ್ರೆ ಟಕ್ ಅಂತ ಅನ್ಬಿಟ್ಟು ಹಾಕಿದ್ರೆ ತಕ್ಷಣಕ್ಕೆ ನಿಲ್ಲುತ್ತೆ. ಇದು ಈ ವಿಡಿಯೋ ಅಲ್ಲ, ಈ ಟಿಪ್ಸ್ ಇಷ್ಟ ಆಯ್ತಾ ನಿಮ್ಗೆ? ತಿಳಿಸಿ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ? ನೆಕ್ಸ್ಟ್ ಟಿಪ್ಸ್ ಹೋಗೋಣ. ಇವಾಗ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ತೋರಿಸ್ಬೇಕಂತ ನೋಡಿ. ಆನಲ್ಲೇ ಇದೆ, ಅದು ಸ್ಟವ್ ಆನಲ್ಲೇ ಇದೆ. ಇವಾಗ ನೋಡಿ, ಇವಾಗ ಆಫ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಟಿಪ್ ಹೋಗೋಣ. ನಾವು ಡಿಮಾರ್ಟಲ್ ಆಗ್ಲಿ ಹೊರಗಡೆ ಆಗ್ಲಿ ರವೆನ ತರ್ತೀವಲ್ವಾ, ರವೆ ತಂದ್ಬಿಟ್ಟು ಹಂಗೆ ಇಟ್ಬಿಟ್ರೆ ಏನಾಗುತ್ತೆ, ಯೂಸ್ ಮಾಡ್ದೇನೆ ಹುಳ ಆಗ್ಬಿಡುತ್ತೆ. ನೀವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳಿ, 1 ತಿಂಗಳಿಟ್ರು ಅದು ಹುಳ ಆಗಲ್ಲ. ಅಥವಾ ಬಿಸಿ ಮಾಡಿ ಇಟ್ಕೊಳ್ಬಹುದು, ಅಥವಾ ಪೂರ್ತಿಯಾಗಿ ಹುರಿದು ಇಟ್ಕೊಂಡ್ರೆ ರವೆನಲ್ಲಿ ಏನೆಲ್ಲ ರೆಸಿಪಿನ ಮಾಡ್ತೀರಾ ನೋಡಿ, ಅವಾಗ ತಗೊಂಡು ಟಕ್ ಅಂತ ನಾವು ಬಳಸ್ಕೋಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಸುಮ್ಮನೆ ಬೆಚ್ಚಗೆ ಮಾಡಿ ಆದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಹುಳ ಆಗಲ್ಲ. ಈ ಟಿಪ್ಸ್ ತುಂಬಾನೇ ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ನಾನು ಕೂಡ ಒಂದೊಂದ್ಸಲಿ ಹಿಂಗೇನೆ ಮಾಡ್ತೀನಿ, ಇಟ್ಕೊಂಡ್ಬಿಡ್ತೀನಿ ಹುರಿದು, ಅವಾಗ ತುಂಬಾ ದಿನ ಕಳ್ಕಾಲ ಇರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತಂದ್ರೆ, ಇನ್ನು ಇದು ತಂದು ಒಂದು 6 ತಿಂಗಳಾಗಿತ್ತ ಕ್ಯಾಂಡ್ಲು, ಸುಮ್ಮನೆ ವೇಸ್ಟ್ ಆಗಿತ್ತು. ಅದರಲ್ಲಿ ಎಸೆನ್ಸಿಯಲ್ ಕ್ಯಾಂಡಲ್ ಅಂದ್ರೆ ನಮ್ಮೆಲ್ಲರಿಗೂ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಅದು ಕಲರ್ಫುಲ್ ಆಗಿದ್ರಂತೂ ಇನ್ನ ಇಷ್ಟ ಆಗುತ್ತೆ. ಅದನ್ನ ಮನೇಲೆ ಮಾಡೋಣ, ನಿಮ್ಗೆ ತೋರಿಸ್ತೀನಿ ನೋಡಿ. ನಮ್ಗೆ ಏನ್ ಬೇಕೋ ಅದನ್ನ ಈ ಕ್ಯಾಂಡ್ಲಿಗೆ ಹಾಕೊಂಡು ಮಾಡ್ಕೊಳ್ಬಹುದು. ಈ ತರ 2 ಕ್ಯಾಂಡ್ಲು ₹1 ₹2 ಬರುತ್ತಲ್ಲ, ಅದನ್ನ ತಂದು ಈ ತರ ಕರಗಿಸ್ಕೋಬೇಕು. ಆ ದಾರ ಹಂಗೆ ಇರ್ಲಿ. ಇವಾಗ ನಿಧಾನಕ್ಕೆ ಆ ದಾರನ ಎತ್ಕೊಳ್ಳಿ, ಆಯ್ತಾ? ದಾರ ಏನು ಬೇರೆ ಕಡೆಯಿಂದ ತರೋ ಅವಶ್ಯಕತೆ ಇಲ್ಲ, ಅದ್ರೊಳಗಡೆನೆ ಇರುತ್ತೆ. ಹುಷಾರಾಗಿ ಎತ್ಕೋಬೇಕು, ಯಾಕೆಂದ್ರೆ ಬಿಸಿ ಇರುತ್ತೆ. ಕೈ ಹುಷಾರು, ನಿಧಾನಕ್ಕೆ ಎತ್ಕೊಂಡು ನಂತರ ಪಕ್ಕಕ್ಕೆ ಇಟ್ಕೊಳ್ಳಿ. ಆ ದಾರನ ಪಕ್ಕಕ್ಕೆ ಇಟ್ಕೊಂಡು ಒಂದು ಗ್ಲಾಸ್ ಲೋಟನ ತಗೊಳ್ತೀನಿ ನಾನು. ಅದನ್ನ ತಗೊಂಡು ಅದ್ರೊಳಗಡೆ ಇದನ್ನ ಹಾಕೊಂಡು ನೀವ್ ಏನ್ ಬೇಕು ಅದ್ರೊಳಗಡೆ ಹಾಕೋಬಹುದು. ನಾನು ಸ್ವಲ್ಪ ಲವಂಗ ಹಾಕೊಳ್ತೀನಿ. ಲವಂಗ ಹಾಕೊಂಡು ಒಂದ್ ಸ್ವಲ್ಪ ತುಳಸಿ, ಒಂದು 3 ಎಲೆ ಅಷ್ಟು ತುಳಸಿ ಹಾಕೋತೀನಿ. ಆಮೇಲೆ ಕಲರ್ಗೆ ಅಂತ ಅಂದ್ಬಿಟ್ಟು ಅಂದ್ರೆ ಲ್ಯಾವೆಂಡರ್ದು ಇದಿತ್ತು ನಮ್ಮ ಮನೇಲಿ ಎಸೆನ್ಸಲ್ಲು, ಅದನ್ನ ಹಾಕೊಳ್ತೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಹಾಕೊಂಡು ರೆಡಿ ಮಾಡ್ಕೊಳ್ಬಹುದು. ಇದಕ್ಕೆ ಕೆಲವರು ಚಕ್ಕೆ ಹಾಕಿ ಮಾಡ್ಕೊಳ್ತಾರೆ, ಕೆಲವರು ಲವಂಗ ಹಾಕ್ತಾರೆ. ನಿಮ್ಗೆ ಯಾವ್ದು ಒಂದು ಘಮ ಇಷ್ಟ ಆಗತ್ತೆ, ಸ್ಮೆಲ್ ಇಷ್ಟ ಆಗತ್ತೆ, ಅದನ್ನ ನೀವು ಹಾಕೊಂಡು ಮಾಡ್ಕೊಳ್ಬಹುದು. ಬನ್ನಿ ಹಚ್ಚಿ ತೋರಿಸ್ತೀನಿ. ಇದೆಲ್ಲ ಮಾಡಿದ್ಮೇಲೆ ಹಚ್ಚಿ ತೋರಿಸ್ಬೇಕಲ್ವಾ? ನೋಡಿ 2 ನಿಮಿಷಕ್ಕೆ ಟಕ್ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಮ ಹೆಣ್ಮಕ್ಳಿಗೆ ಈ ತರದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನನಗೂ ಅಷ್ಟೇನೆ ಈ ತರ ಇಷ್ಟ ಆಗುತ್ತೆ. ಡೈಲಿ ನಾನು ಸಂಜೆ ಕ್ಯಾಂಡಲ್ನ ಹಚ್ಚುತ್ತೀನಿ. ಈ ತರ ಹಚ್ಚಿಟ್ಕೊಂಡ್ರೆ ತುಂಬಾ ದಿನ ನಾವು ಬಳಸ್ಕೋಬಹುದು. ಇದು ಒಂದು ₹5 ಆಗಿರ್ಬೋದು ಅಷ್ಟೇನೆ, ಇನ್ನೇನು ಯೂಸ್ ಮಾಡಿಲ್ಲ. ಮನೇಲಿರೋಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ತರ ಕ್ಯಾಂಡಲ್ನ ಮಾಡ್ಕೊಂಡಿದ್ದೀನಿ. ಇದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು ನಿಂಬೆಹಣ್ಣು, ಹಸಿರು ಮೆಣಸಿನಕಾಯಿ, ಇದೆಲ್ಲ ನಾವು ಜಾಸ್ತಿನೇ ತಂದು ಸ್ಟೋರ್ ಮಾಡ್ಕೊಳ್ತೀವಲ್ವಾ, ಅದನ್ನು ಕೂಡ ತಿಳಿಸ್ತೀನಿ. ಇದನ್ನ ನೀವು ಬೇಕು ಅಂದ್ರೆ ಟ್ರೈ ಮಾಡಿ. ಯಾರೋ ಹೇಳಿದ್ರು ಅಂತ ಟ್ರೈ ಮಾಡಿದೆ, ನನಗಂತೂ ಒಂದು ಚೂರು ಯೂಸ್ ಆಗಿಲ್ಲ. ಏನು ಯೂಸ್ ಆಗಿದೆ ಅದನ್ನ ಮಾತ್ರ ಹೇಳ್ತೀನಿ. ಈ ತರ ಕ್ಯಾಂಡ್ಲಿಂದ ಈ ತರ ಮಾಡ್ಬಿಡ್ಬೇಕಂತೆ. ಅಂದ್ರೆ ಬಿಸಿ ಆಗಿದೆ. ಇದು ಬಿಸಿ ಆಗಿರೋದಕ್ಕೆ ಕ್ಯಾಂಡ್ಲಿಂದ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡ್ಬಿಡೋದಂತೆ. ಆಮೇಲೆ ಸ್ವಲ್ಪ ಸಕ್ಕರೆ ಮೇಲೆ ಇದನ್ನ ಮಾಡಿದ್ರೆ ವ್ಯಾಕ್ಸ್ ತರ ಆಗ್ಬಿಟ್ಟು ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ ಅಂತ. ನಮ್ಮ ಮನೇಲಿ ಏನಾಗುತ್ತೆ, ವೈಟ್ ಬಟ್ಟೆಗಳನ್ನ ನಾನು ಮನೆಯವ್ರದ್ದು ಐರನ್ ಮಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಒಂದೊಂದ್ಸಲಿ ವೈಟ್ ಬಟ್ಟೆ ಮೇಲೆ ಇದು
ಬಟ್ಟೆ ಇದಾಗಿರೋದು ಆ ಬ್ಲ್ಯಾಕ್ ಹಂಗೆ ಆಗ್ಬಿಡುತ್ತೆ. ಒಂದೊಂದ್ಸಲಿ ಬೈಸ್ಕೊಂಡಿದ್ದು ಇದೆ. ಅದಕ್ಕೋಸ್ಕರ ನಾನು ಮನೆಯವ್ರದ್ದು ವೈಟ್ ಬಟ್ಟೆ ಏನಾದ್ರು ಐರನ್ ಮಾಡ್ಬೇಕಂದ್ರೆ ನನ್ಗಾಗಲ್ಲ, ಬೇರೆ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತೀನಿ. ಈ ತರ ಆಗುತ್ತಲ್ವಾ. ನನ್ನ ಹಳೆ ಟಿಪ್ಸ್ನ ನಾನು ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಬಿಸಿ ಇತ್ತಲ್ವಾ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಈ ತರ ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಸ್ಟೀಲ್ ನಾರಿಂದ ಉಜ್ಕೊಂಡೆ. ಅದಂತೂ ಫಸ್ಟ್ ಮಾಡಿದ್ದಂತೂ ಒಂದು ಚೂರು ನನಗೆ ಯೂಸ್ ಆಗಿಲ್ಲ. ಇವು ಆಗುತ್ತೆ ನೀಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ರು, ಒಂದು ಚೂರು ಹೋಗ್ಲಿಲ್ಲ. ಅದನ್ನು ಬೇರೆ ಕಡೆಯಿಂದ ನಾನು ನೋಡಿದ್ದು, ಅದು ನನಗೆ ಯೂಸ್ ಆಗಿಲ್ಲ. ಅದಕ್ಕೆ ನಾನು ಹಳೆಯ ಟಿಪ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದನ್ನ ನಾನು ಯಾವಾಗಾದ್ರೂ ಒಂದ್ಸಲ ತುಂಬಾ ಯಾವ್ದಾದ್ರು ಬಟ್ಟೆ ಅಂಟ್ಕೊಂಡಾಗ ನಾನು ಇದನ್ನ ಫಾಲೋ ಮಾಡ್ತೀನಿ. ಇದು ಇಷ್ಟ ಆದ್ರೆ ನೀವು ಮಾಡ್ಕೊಳ್ಬೋದು. ನಿಂಬೆಹಣ್ಣು ಉಪ್ಪು ಹಾಕಿ ಈ ತರ ಎಲ್ಲ ಇದು ಮಾಡ್ಕೊಂಡು ಆ ನಂತರ ಸ್ಟೀಲ್ ನಾರಲ್ಲಿ ಉಜ್ಕೊಂಡಿದ್ದೀನಿ. ಇನ್ನು ಹೇಳಿದ್ನಲ್ಲ ನಿಮ್ಗೆ, ನಿಂಬೆಹಣ್ಣು, ಹಸಿರುಮೆಣಸಿಕಾಯಿನ ತೊಟ್ಟು ತೆಗೆದು ಇಟ್ಕೊಂಡ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ. ನಿಂಬೆಹಣ್ಣು ತಂದ ತಕ್ಷಣ ನಾವು ಅದನ್ನು ತೊಳೆದ್ಬಿಟ್ಟು ಒಂದು ನ್ಯೂಸ್ ಪೇಪರ್ ಬರುತ್ತಲ್ಲ ಅದರಲ್ಲಿ ರ್ಯಾಪ್ ಮಾಡಿಬಿಟ್ಟು ಅದನ್ನ ನೀಟಾಗಿ ಒಂದು ಬಾಕ್ಸ್ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಯೂಸ್ ಮಾಡ್ಬೋದು. ಯಾವ್ದು ಯೂಸ್ ಆಯ್ತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಗೊತ್ತಿರೋಂಥ ಒಂದಷ್ಟು ಟಿಪ್ಸ್ಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಿಚನ್ದು ಅಂತಾನೆ ಅಲ್ಲ, ಅದರಲ್ಲಿ ಐರನ್ ಬಾಕ್ಸ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ, ಯಾಕಂದ್ರೆ ಬಿಸಿ ಇರುತ್ತೆ ಅದಕ್ಕೋಸ್ಕರ. ಇನ್ನು ಮಿಕ್ಕಿದ್ದು ಕ್ಯಾಂಡಲ್ ಏನಾದ್ರು ವೇಸ್ಟ್ ಆಗಿತ್ತು ಅಂತಂದ್ರೆ ಅದನ್ನ ಮಾಡ್ಕೊಳ್ಬೋದು. ನಿಂಬೆಹಣ್ಣು, ಹಸಿರುಮೆಣಸಿಕಾಯಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕೆಲವ್ರು ಗೊತ್ತಿಲ್ಲ ಅಂದ್ರೆ ಇದನ್ನ ಟಿಪ್ಸ್ ನ ಫಾಲೋ ಮಾಡ್ಬೋದು. ಇನ್ನು ಅಕ್ಕಿಗೆ ಏನಾದ್ರು ಹುಳ ಆಗುತ್ತೆ, ನೀರಲ್ಲಿ ಮುಟ್ಟಿದ್ರೆ ಯಾವ ಅಕ್ಕಿ ತಂದ್ರು ಇರಲ್ಲ, ಹುಳ ಹಾಗೆ ಆಗುತ್ತೆ. ಅದನ್ನ ಹುಳಗಳಿಂದ ಸ್ವಲ್ಪ ಇದ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪನೇ ಅಕ್ಕಿನ ಒಂದು ಸಪ್ರೇಟ್ ಡಬ್ಬಕ್ಕೆ ಹಾಕೊಂಡು ಬಳಸ್ಬೇಕಾಗತ್ತೆ. ಅದಕ್ಕೆ ನಾವು ಪಲಾವ್ ಎಲೆ ಬರುತ್ತಲ್ಲ ಅದನ್ನ ಹಾಕೊಂಡ್ರೆ ಹುಳ ಬೇಗ ಆಗಲ್ಲ. ಇನ್ನು ರಾಜಮುಡಿ ಅಕ್ಕಿನಲ್ಲಿ ಬೇಗ ಹುಳ ಆಗುತ್ತೆ ಅಂದ್ಬಿಟ್ಟು ಒಂದು ಈರುಳ್ಳಿ ಅಕ್ಕಿ ನಾನು ಯೂಸ್ ಮಾಡ್ತೇನೆ. ಈರುಳ್ಳಿ ಹಾಕಿದ್ರೆ ಬೇಗ ಹುಳ ಆಗಲ್ಲ ಅಂತ ಹೇಳಿ ಕೆಲವೊಂದು ಟಿಪ್ಸ್ ನ ನಾನು ಫಾಲೋ ಮಾಡೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿ. ನಾಳೆ ನಾನು ನನ್ನ ಕುರ್ತಾ ಸೆಟ್ದು ವ್ಲಾಗ್ ನ ಮಾಡ್ತೀನಿ. ನೀವೆಲ್ಲ ಕೇಳ್ತಿದ್ರಲ್ಲ, ನನ್ನ ಹತ್ರ ತುಂಬಾ ಎಕ್ಸ್ಪೆನ್ಸಸ್ ತುಂಬಾ ನನ್ನ ಹತ್ರ ಕಾಸ್ಟ್ಲಿ ಇದೆಲ್ಲ ಕುರ್ತಾಗಳಿದೆ ಅಂತ ಹೇಳಲ್ಲ. ನಾನು ಹೊಸ ತರ್ತೀನಿ ಅಂದ ತಕ್ಷಣ ಹಳೇದನ್ನ ನಾನು ಯಾರಿಗಾದ್ರೂ ಕೊಟ್ಬಿಡ್ತೀನಿ. ತುಂಬಾ ತುಂಬ್ಕೊಂಡಿದ್ರೆ ಹೊಸದು ಸಿಗಲ್ಲ, ಹಳೇದು ಸಿಗಲ್ಲ. ಆಮೇಲೆ ಅದು ಕಾಣಿಸೋದೇ ಇಲ್ಲ ನಮ್ಗೆ ಯಾವ್ದಿದೆ ಯಾವ್ದಿಲ್ಲ ಅಂತ. ಹಂಗಾಗಿ ನಾನು ಹಂಗೇನೆ ಮಾಡೋದು. ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇದಾಗಿರೋದೇ ನನಗೆ ತರ ಕಂಫರ್ಟ್ ಆಗುವಂತ ಬಟ್ಟೆಗಳನ್ನೇ ನಾನು ತಗೋತೀನಿ. ನಾಳೆ ನಾನು ವಿಡಿಯೋನ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ನ ಮಾಡಿ. ಇವತ್ತಿನ ವಿಡಿಯೋ ಇಷ್ಟನೇ. ಮಧ್ಯಾಹ್ನ ಏನ್ ಮಾಡಿದ್ದೆ ಅಡ್ಗೆ ಅಂತ ಹೇಳಿಲ್ಲ, ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ. ಓಕೆನಾ? ಥ್ಯಾಂಕ್ ಯು.